ಹ್ಯೂಮನ್ಸ್ ಆರ್ ನಾನು ಐ ಆಲ್ವೇಸ್ ಗಿವ್ ದಿಸ್ ಮೆಟಫರ್. ನಮ್ಮ ಮನಸ್ಸು ಹೇಗಂದರೆ ಮಣ್ಣಿನ ಥರ. ಮಣ್ಣು ಚೆನ್ನಾಗಿ ಫಲವತ್ತಾಗಿದ್ದರೆ ನಮ್ಮ ಸುತ್ತಮುತ್ತ ಇರೋ ಒಂದಷ್ಟು ಘಟನೆಗಳು ಏನೋ ಅದೆಲ್ಲ ಬೀಜಗಳಾಗಿ ಬೀಳ್ತಾ ಇರುತ್ತೆ. ಕೆಲವು ಸತಿ ಯಾವುದೋ ಮೊಳಕೆ ಹೊಡೆಯುತ್ತೆ, ಇನ್ನು ಕೆಲವುದು ಆಗಲ್ಲ. ಅಂದರೆ ಇವೆಲ್ಲ ನಮ್ಮ ಆಸೆಗಳು, ನಮ್ಮ ಸುತ್ತಮುತ್ತ ಇರೋದೇನೋ. ಸೊ ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಆಸೆ ಪ್ಲಸ್ ತೃಪ್ತಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋದಿದೆಯಲ್ಲ, ಒಂದು ಗಾಡಿ ನೋಡ್ಸ್ಕೊಂಡು ಹೋಗೋದು. ಇದು ನಿಮ್ಮದೇ ಒಂದು ಲೈಫನ್ನು ನೋಡಿದ್ರೆ ವಾಟ್ ಫೇಸ್ ಆಫ್ ನಿಮ್ಮ ಲೈಫ್ ಓಪನ್ಡ್ ಇನ್ ಫ್ರಂಟ್ ಆಫ್ ಯು? ಸಿ, ಆಸೆ ಇರೋ ತಪ್ಪಲ್ಲ, ಆದರೆ ದುರಾಸೆ ತಪ್ಪು. ನನಗೊಬ್ಬೊಳ್ಳೆ ಹುಡುಗಿ ಹೆಣ್ಣಾಗಿ ಬರಬೇಕು ಅನ್ನೋ ಆಸೆ ಓಕೆ, ಸಿಕ್ಕಾಪಟ್ಟೆ ಬೇಕು ಅನ್ನೋ ದುರಾಸೆ. ನನಗೆ ಓಡಾಡೋಕ್ಕೆ ಒಂದು ಕಾರ್ ಬೇಕು, ನನ್ನ ಯೋಗ್ಯತೆಗೆ, ನನ್ನ ದುಡಿಮೆಗೆ, ಮಳೆ ಗಾಳಿ ಬಿಸಿಲಿಂದ ಬಚಾವಾಗಿ ನೀಟಾಗಿ ಓಡಾಡೋಕ್ಕೆ ಒಂದು ಕಾರ್ ಬೇಕು, ಅದು ಆಸೆ. ಇಲ್ಲ ನನ್ನ ಹತ್ರ 2 ಲಕ್ಷ ಇದೆ, 30 ಲಕ್ಷದ ಕಾರ್ ತೊಗೊಂಡು EMI ಕಟ್ಟಿಂದೆ ದುರಾಸೆ. That's how you understand and analyze. Yes. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹಿರಿಯರು ಹೇಳಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ಇವತ್ತು ಸ್ಟ್ರೆಚ್ ಮಾಡಿದೆ. ಇವತ್ತು ಜನ ಟೆನ್ಷನ್ ಆಗಿರೋದೇ ಅದರಿಂದ. ಅದಲ್ಲದೆ ಕೆಲವು ಸರಿ ನಾನೇನು ಸರ್ವಜ್ಞ ಮೂರ್ತಿ ಅಲ್ಲ, ನಾನು ತಪ್ಪು ಮಾಡಿರ್ಬೋದು ಆ ಥರ. ಎಲ್ಲೋ ಒಂದು ಕಡೆ EMI ವಿಷಯದಲ್ಲೋ ಇನ್ನೊಂದರ ವಿಷಯದಲ್ಲೋ ಎಲ್ಲ ಮಾಡಿರ್ಬೋದು. ಆದರೆ ಅದನ್ನು ರಿಯಲೈಸ್ ಮಾಡಿಕೊಂಡು ಅದರಿಂದ ಹೊರಗಡೆ ಬರೋದಿದೆಯಲ್ಲ, ಅದು ಚಾಣಾಕ್ಷತನ. ಇಲ್ಲದಿದ್ದರೆ ಇದು ಒಂಥರ ಏನು ಹೇಳ್ತಾರೆ, ಚಕ್ರವ್ಯೂಹ ಅಂತಾದರೂ ಹೇಳ್ಬೋದು. ಒಂದು ಸಾರಿ ಒಳಗಡೆ ಹೋದರೆ ಹೊರಗಡೆ ಬರೋಕ್ಕಾಗಲ್ಲ. ಆ ವಿರ್ಲ್ ಪೂಲ್ ಅಂತ ಬೇಕಾದ್ರೂ ಹೇಳ್ಬೋದು. ಅದು ನೀವು ಕೈ ಕಾಲು ಅಳ್ಳಾಡಿಸೋಷ್ಟು ಒಳಗಡೆ ಹೋಗ್ತಾನೆ ಇರ್ತೀರ. ಸೊ ಅದಕ್ಕೆ ಯು ವಾಂಟ್ ಟು ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ಬಟ್ ಛಲ ಇರಬೇಕು, ಗುರಿ ಇರಬೇಕು, ನಾನಿದನ್ನು ತಲುಪಬೇಕು ಅಂತ. ಇವತ್ತೆಲ್ಲ ನೋಡ ನಾನು ಬೆನ್ಸ್ ಕಾರ್ ತೊಗೊತೀನಿ, ದುಡ್ಡು ತಗೋಬೇಕು. ಸೊ ನಿಮ್ಮ ಲೈಫ್ದೇ ಒಂದು ಎಕ್ಸಾಂಪಲ್ ನೋಡಿದ್ರೆ, ನಾನು ಸ್ಕ್ರಿಪ್ಟಾಗಿ ಓದಿದ್ರೆ ನಿಮ್ಮ ಲೈಫನ್ನು, ಅಂಬರೀಷ್ ಅವ್ರ ಪರಿಚಯ ಹೈಸ್ಕೂಲಲ್ಲಿತ್ತು, ಆಮೇಲೆ ವಿಷ್ಣು ಸರ್ ಪರಿಚಯ ನ್ಯಾಷನಲ್ ಕಾಲೇಜಲ್ಲಿ ಆಯಿತು. ಐ ಥಿಂಕ್ ಆ ಟೈಮಲ್ಲಿ ಅವ್ರುಗಳಿಗೂ ಇನ್ನೂ ಇಂಡಸ್ಟ್ರಿನಲ್ಲಿ ಹೆಸರಿರಲಿಲ್ಲ, ಅವರು ಏನೂ ಆಗಿರಲಿಲ್ವಾ? ಸಿ, ನಾನು ಡೈರೆಕ್ಟ್ ಎಕ್ಸಾಂಪಲ್ಲೇ ಕೊಡ್ತೀನಿ. ನಾಯಕಿ ಪಾತ್ರ ಪ್ರಧಾನವಾಗಿರುವಂಥ ಸಿನಿಮಾಗಳನ್ನೇ ಮಾಡ್ಕೊಂಡು ಬರ್ತಿದ್ರು ಪುಟ್ಟಣ್ಣ ಕಣಗಾಲ್ ಅವರು. ಓಕೆ, ಅವರು ಮನಸ್ಸು ಮಾಡಿದರೆ ನಾಗರ ಹಾವು ಚಿತ್ರದಲ್ಲಿ ಹೀರೋ ಮಾಡೋದಕ್ಕೆ ಹಲವಾರು ನುರಿತ ಕಲಾವಿದರಿದ್ದರು. ಹೊಸಬನ್ನೇ ಹಾಕಬೇಕು ಅನ್ನೋ ಮನಸ್ಥಿತಿ ಬಂದಾಗ ಅವ್ರ ಕಣ್ಣಿಗೆ ವಿಷ್ಣುವರ್ಧನ್ನ ಬೀಳ್ತಾರೆ ಅಂದಾಗ ಆ ಪಿಕ್ಚರ್, ನಾಯಕಿ ಪ್ರಧಾನ ಪಾತ್ರ ತ್ರಿವೇಣಿಯವ್ರ ಕಾದಂಬರಿ ಇಟ್ಕೊಂಡೇ ಬರ್ತಿದ್ದವರು ಸಡನ್ನಾಗಿ ಇದೊಂದು ಚಿತ್ರದುರ್ಗದ ಹಿನ್ನೆಲೆ ಇರುವಂಥದ್ದು ತಾರಾಸು ಅವರ ಕಾದಂಬರಿನ ತಗೊಂಡು ಆ ಚಿತ್ರ ಮಾಡಿದಾಗ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂದರೆ ಅದು ವಿಷ್ಣುವರ್ಧನ್ ಅವರ ಲೈಫ್ ಬದಲಾಗಬೇಕು ಅಂತ ಆಗಿದ್ದೇ ಆ ಚಿತ್ರ. ಇಲ್ದಿದ್ರೆ ವೀರಾಸ್ವಾಮಿಯವರು ಹೇಳ್ಬೋದಾಗಿತ್ತು, ಹೊಸಬರು ಬೇಡಪ್ಪ, ಯಾರಾದರೂ ನುರಿತ ಕಲಾವಿದರನ್ನೇ ಹಾಕ್ಕೊಳ್ಳೋಣ, ಇಷ್ಟೊಂದು ಬಡ್ಜೆಟ್ ಪಿಕ್ಚರು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳ್ಬೋದಾಗಿತ್ತು. ಇಲ್ಲ ಇನ್ಯಾರೋ ಹೇಳ್ಬೋದಾಗಿತ್ತು. ಬಟ್ ಅವ್ರು ಹೇಳಿದಾಗ ಎಲ್ಲರೂ ಒಪ್ಪಿ ಆ ಪಿಕ್ಚರ್ ಆಗಿ ಸೂಪರ್ ಡೂಪರ್ ಹಿಟ್ಟು ಆಯಿತು. ದಿಸ್ ಈಸ್ ಬ್ರಹ್ಮಲಿಖಿತ. ಇದು